ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ನಾನಿವತ್ತು 4 ಸಿಂಪಲ್ ಕುಚ್ಚು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ನನಗೆ 4 ಸಿಂಪಲ್ ಕುಚ್ಚು ಡಿಸೈನ್ ಆರ್ಡರ್ ಬಂದಿತ್ತು. ಒಂದೇ ಕಸ್ಟಮರು ಬೇರೆ ಬೇರೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಸೊ ತುಂಬ ಜನರಿಗೆ ಈ 4 ಡಿಸೈನ್ಸ್ನ ಮಾಡೋ ಐಡಿಯಾಸ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಯಾವ ರೀತಿ ಮಾಡೋದಪ್ಪ, ಯಾವ ರೀತಿ ಮಾಡೋದು ಅನ್ನೋದು. ಸೊ ಹಾಗಾಗಿ ನಾನಿವತ್ತು ಜಸ್ಟ್ ಒಂದು ಸಿಂಪಲ್ ವಿಡಿಯೋ ಮಾಡಿದ್ದೀನಿ, ನಿಮಗೆ ಡಿಸೈನ್ಸ್ನ ಯಾವ ರೀತಿ ಮಾಡ್ಬೋದು ಆ್ಯಂಡ್ ಸೀರೆ ಕಲರ್ ಕಾಂಬಿನೇಷನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲನೇ ಸೀರೆ ತೋರಿಸ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ಕಾಟನ್ ಸ್ಯಾರಿ ಟೈಪಲ್ಲಿದೆ ಆ್ಯಂಡ್ ಕ್ವಾಲಿಟಿ ಚೆನ್ನಾಗೇ ಇದೆ, ಅಂದರೆ ಸ್ವಲ್ಪ ಕಾಸ್ಟ್ಲಿದೆ ಇದೆ. ಇದು ಬಂದು ನೋಡಿ, ನಿಮಗೆ ರೆಡ್, ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದೆ. ಇದು ಸೀರೆ ಸೆರಗಲ್ಲಿ ಕ್ರೀಮೇ ಹೈಲೈಟ್ ಆಗಿದೆ. ಆ್ಯಂಡ್ ಇದಕ್ಕೆ ನಾವು ಯಾವ ರೀತಿ ಡಿಸೈನ್ ಮಾಡ್ಬೋದು ಅನ್ನೋದು ನಾನು ಕೊನೆಗೆ ತೋರಿಸ್ತೀನಿ. ಜಸ್ಟ್ ಸೀರೆ ಕಲರ್ ಕಾಂಬಿನೇಷನ್ಸ್ನ ನಾನು ಇವಾಗ ತೋರಿಸ್ತಾ ಇರೋದು. ಇದು ಬ್ಲ್ಯಾಕ್, ರೆಡ್ ಆ್ಯಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್. ಆ್ಯಂಡ್ ಸೆಕೆಂಡ್ ಸ್ಯಾರಿ ಬಂದು ನೋಡಿ, ಈ ರೀತಿ ಸಿಂಪಲ್ ಸಿಲ್ಕ್ ಟೈಪಲ್ಲಿದೆ. ಇದು ಬಂದು ಸ್ಯಾರಿ ಬಂದು ವೈಟ್ ಕಲರಲ್ಲಿದೆ, ಸೀರೆ ಸೆರಗು ಬಂದು ಪಿಂಕ್ ಕಲರಲ್ಲಿದೆ. ಆ್ಯಂಡ್ ಇದು ಸಿಲ್ವರ್ ಕಾಂಬಿನೇಷನಲ್ಲಿ, ಸಿಲ್ವರ್ ಬುಟ್ಟಾಸ್ ಬಂದಿದೆ, ಸಿಲ್ವರ್ ಕಾಂಬಿನೇಷನ್ ಇದೆ. ಆ್ಯಂಡ್ ಥರ್ಡ್ ಸ್ಯಾರಿ ಬಂದು ನಿಮಗೆ ಬ್ಲೂ ಕಲರ್ ಆ್ಯಂಡ್ ಆಫ್ ಸ್ಯಾರಿ ಇದೆ ಆ್ಯಂಡ್ ಸಿಲ್ವರ್ ಮಿಕ್ಸೇ ಇದೆ. ಬಟ್ ಸೀರೆ ಸೆರಗು ಬಂದು ಪಿಂಕ್ ಕಲರಲ್ಲಿದೆ. ಪಿಂಕ್, ಬ್ಲೂ ಆ್ಯಂಡ್ ಸಿಲ್ವರ್ ಮಿಕ್ಸ್ ಸ್ಯಾರಿ ಇದು, ಆಫ್ ಸ್ಯಾರಿ. ಆ್ಯಂಡ್ ಚೆನ್ನಾಗಿತ್ತು ಇದು ಸ್ಯಾರಿ, ನನಗೆ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಂಡ್ ಥರ್ಡ್ ಸ್ಯಾರಿ ಬಂದು ನಿಮಗೆ ಸಿಲ್ವರ್ ಆ್ಯಂಡ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಸಿಲ್ವರ್ ಮತ್ತು ಗ್ರೇ ಕಲರ್ ಕಾಂಬಿನೇಷನ್ ನೋಡಿ, ಈ ರೀತಿ ಇದೆ. ಸೊ ಈ 4 ಸೀರೆಗಳಿಗೆ ಡಿಫ್ರೆಂಟಾಗಿ ನಾವು ಬೇರೆ ಬೇರೆ ಡಿಸೈನ್ನ ಮಾಡಿರೋದು. ಜಸ್ಟ್ ನಾನು ವೀಡಿಯೋಸ್ ತೋರಿಸಿದ್ದೀನಿ, ಡಿಸೈನ್ಸ್ ಮಾಡಿರೋದನ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೋಡಿ, ನಾನಿಲ್ಲಿ 160 ಎಳೆ ದಾರ ತಗೊಂಡು ಬ್ಲ್ಯಾಕ್ ಒಂದು, ರೆಡ್ ಒಂದು ಕಲರ್ ಕಾಂಬಿನೇಷನ್ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥ ಡಿಸೈನು. ಇದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ಆ್ಯಂಡ್ ಇದು ಸೆಕೆಂಡ್ ಸ್ಯಾರಿ ಬಂದು ನೋಡಿ, ಪರ್ಲ್ ಸಿಲ್ವರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಒಂದು ಪರ್ಲ್ ಬೀಡು, ಆಮೇಲೆ 4 ಚೈನ್ ಗ್ಯಾಪು, ಆಮೇಲೆ ಸಿಲ್ವರ್ ಬೀಡು, ಆಮೇಲೆ 4 ಚೈನ್ ಗ್ಯಾಪು. ಈ ರೀತಿ ಮಿಡಲಲ್ಲಿ 4 ಸಿಲ್ವರ್ ಬೀಡ್ ಬಂದಿದೆ. ಆ ಕಡೆ ಈ ಕಡೆ ಒಂದೊಂದು ಪರ್ಲ್ ಬೀಡು, ಅಂದರೆ 5 ಸೆಟ್, 5 ಟೈಮ್ಸ್ 4 ಚೈನ್ ಗ್ಯಾಪ್ ಬಂದಮೇಲೆ ನಾನು ಸಿಲ್ವರ್ ಪರ್ಲ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಕುಚ್ಚು ಕೂಡ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಕಟ್ಟಿದ್ದೀನಿ. ಒಂದು ಸೈಜ್ ಇದ್ದರೆ ನೆಕ್ಸ್ಟು ಇನ್ನೊಂದು ಸೈಜು, ಆಮೇಲೆ ಲೆಂತ್ ಜಾಸ್ತಿ ಆಗುತ್ತೆ, ಆಮೇಲೆ ಮತ್ತೆ ಕಡಿಮೆ ಆಗುತ್ತೆ, ಆಮೇಲೆ ಪೂರ್ತಿ ಕಡಿಮೆ. ಈ ರೀತಿ 5 ಸೆಟ್ಟಲ್ಲಿ ಒಂದು ಕುಚ್ಚು ಒಂದು ಕಲರ್ ಬಂದರೆ, ಆ ಕಡೆ ಈ ಕಡೆ ಒಂದು ಕುಚ್ಚು ಒಂದು ಕಲರ್, ಪಿಂಕ್ ಆಮೇಲೆ ವೈಟ್ ಆಮೇಲೆ ಪಿಂಕ್, ಈ ರೀತಿ ಒಂದು ಕಾಂಬಿನೇಷನಲ್ಲಿ ಮಾಡಿರೋ ಅಂಥ ಸ್ಯಾರಿ ಇದು. ಚೆನ್ನಾಗಿತ್ತು ಡಿಸೈನ್ ಇದು ಕೂಡ. ಸೊ ಆ್ಯಂಡ್ ಥರ್ಡ್ ಒಂದು ಡಿಸೈನ್ ಬಂದು ನಾನು ಈ ರೀತಿ ನಾಟ್ ಮಾಡ್ಕೊಂಡಿರೋಂಥದ್ದು, ಕಾಟನ್ ಥ್ರೆಡ್ಡಲ್ಲಿ ಮೊದಲು ನಾಟ್ನ ಮಾಡ್ಕೊಂಡಿರೋಂಥ ಡಿಸೈನು. ಅದಕ್ಕೆ ಡಬಲ್ ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಪಿಂಕ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಕಟ್ಟಿ ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಯಾಕೆಂದರೆ ಜರಿ ಕಾಂಬಿನೇಷನ್ ಇರೋದ್ರಿಂದ. ಆ್ಯಂಡ್ ಥರ್ಡ್ ಒನ್ ಬಂದು ನೋಡಿ, ಈ ರೀತಿ ಫಸ್ಟು 4 ಚೈನ್ ಗ್ಯಾಪ್ ಬರುತ್ತೆ, ಆಮೇಲೆ 3 ಸಿಲ್ವರ್ ಬೀಡನ್ನ ಹಾಕಿದ್ದೀನಿ, ಸ್ಮಾಲ್ ಬೀಡು, ಈ ರೀತಿ ಮಾಡ್ಕೊಂಡಿರೋದು. ಆಮೇಲೆ ಮತ್ತೆ ಕುಚ್ಚು, 4 ಚೈನ್ ಗ್ಯಾಪ್, ಆಮೇಲೆ ಬೀಡು, ಆಮೇಲೆ 3 ಕುಚ್ಚು ಒಂದು ಕಲರ್, 3 ಕುಚ್ಚು ಒಂದು ಕಲರ್, ಈ ರೀತಿ ಮಾಡಿದ್ದೀನಿ. ಸೊ ಈ ಎಲ್ಲ ಡಿಸೈನ್ಸು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಆಲ್ರೆಡಿ. ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಜಸ್ಟ್ ಒಂದು ಐಡಿಯಾಗೋಸ್ಕರ 4 ಕುಚ್ಚು ಡಿಸೈನ್ಸು ಒಂದೇ ವಿಡಿಯೋದಲ್ಲಿ ನಾನು ತೋರಿಸಿರೋದು. ಗೊತ್ತಿರೋರಿಗೆ ಇದು ಹೇಗೆ ಮಾಡ್ಬೋದು ಅಂತ ಆಲ್ರೆಡಿ ಗೊತ್ತಾಗುತ್ತೆ. ಈ ಎಲ್ಲ ಡಿಸೈನ್ಸು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.